ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕರ್ನಾಟಕದಲ್ಲಿ ಪರಭಾಷೆಯವರ ದಬ್ಬಾಳಿಕೆ ನಿರಂತರವಾಗಿದೆ. ಇಡೀ ರಾಜ್ಯದಲ್ಲಿ ಪರಭಾಷೆಯವರು ಸುಮಾರು 2 ಕೋಟಿಗೂ ಜನ ಆವರಿಸ್ಕೊಂಡಿದ್ದಾರೆ. ಪರಭಾಷೆಯವರಿಂದ ಕರ್ನಾಟಕದಲ್ಲಿ ಕ್ರೈಮ್ ಬಹಳ ಜಾಸ್ತಿ ಆಗ್ತಾ ಇದೆ. ಡ್ರಗ್ ಮಾಫಿಯಾ ನಿರಂತರವಾಗಿ ಎಲ್ಲಿ ಅಂದ್ರೆ ಅಲ್ಲಿ ನಡೀತಾ ಇದೆ. ಡ್ರಗ್ ಮಾಫಿಯಾ ಅಂತಂದ್ರೆ ಅಸಾಧಾರಣವಾಗಿ ನಡೀತಾ ಇದೆ. ಇದು ಕರ್ನಾಟಕದ ಪೊಲೀಸರಿಗೆ ಸವಾಲಾಗಿದೆ. ಬೇರೆ ಬೇರೆ ದೇಶದಿಂದ ಮಾದಕ ವಸ್ತುಗಳನ್ನ ತೊರೆದು ಮಾರೋದು, ಇದರಿಂದ ತೀವ್ರವಾಗಿ ರಾಜ್ಯದಲ್ಲಿ ಬಹಳ ಕೆಟ್ಟ ಅಪರಾಧಗಳು ಭಾರಿ ಆಗ್ತಾ ಇದೆ. ನಾನಾ ಹಳ್ಳಿನಲ್ಲಿ ಇವತ್ತು ಕುಡಿಯಕ್ಕೆ ನೀರು ಸಿಗದಲ್ಲ. ಇವತ್ತು ಕೊಡ ಇಟ್ಕೊಂಡು ಕಿಲೋಮೀಟರ್ ಗಟ್ಟಲೆ ಹೋಗ್ತಾ ಇದೆ. ಆದ್ರೆ ಕುಡಿಯೋ ನೀರು ಕೊಡಕ್ಕೂ ಇವತ್ತು ಸರ್ಕಾರಗಳು ಹಿಂದೆ ಮುಂದೆ ನೋಡ್ತಾ ಇದಾವೆ. ಪಂಚಾಯತಿನ ಕೇಳಿದ್ರೆ ಇವತ್ತು ನಮಗೆ ಸಂಬಂಧ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಜಿಲ್ಲಾಧಿಕಾರಿಗಳು ಕೇಳ್ರಿ, ಇಲ್ದ್ರೆ ರಾಜ್ಯ ಸರ್ಕಾರ ಕೇಳ್ರಿ ಅಂತ ಪಿಡಿಒಗಳು ಇವತ್ತು ರೈತ ವಿರೋಧಿ ನೀತಿ ಅನುಷ್ಠಾನವಾಯಿತು. ಹಾಗಾಗಿ ಅದನ್ನ ಪುನಃ ಸ್ಥಾಪನೆ ಮಾಡಿ ಚಾಲನೆ ಕೊಡಬೇಕು ಅಂತೇಳಿ ಅಂತೀವಿ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಖಾಸಗಿ ಮಾರ್ಕೆಟ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಒಂದು ಮಾರುಕಟ್ಟೆಯನ್ನ ಬೆಳಗಾವಿನಲ್ಲಿ ಮಾಡಿದ್ದಾರೆ. ಖಾಸಗಿ ಮಾರುಕಟ್ಟೆಯನ್ನ ಇದನ್ನ ರದ್ದುಪಡಿಸಬೇಕು. ಈ ತರದ ಕಾನೂನು ಏನು ಜನವಿರೋಧಿ ಕಾನೂನುಗಳಿದ್ದಾವೆ, ಯಾವುದೇ ಕಾರಣಕ್ಕೂ ಈ ಸರ್ಕಾರ ಮಾಡಬಾರದು. ಮತ್ತು ಈ ಕಾಯ್ದೆಗಳನ್ನ ಎಲ್ಲವನ್ನು ವಾಪಸ್ ತಗೊಳ್ಬೇಕು. ಮತ್ತು ಏನು ವಿದ್ಯುತ್ ಮೀಟರ್ಗಳಿಗೆ ಮೀಟರ್ ಫಿಕ್ಸ್ ಮಾಡ್ತಿದ್ದಾರೆ, ಆ ಮೋಟರ್ಗಳಿಗೆ ಮೀಟರ್ ಫಿಕ್ಸ್ ಮಾಡ್ತಾರೆ, ಇದನ್ನ ರದ್ದುಪಡಿಸಬೇಕು. ಚುನಾವಣೆ ಓಟ್ ಬರ್ಕೊಂಡ್ರೆ ಇದಕ್ಕೆ ಮುಂದೆ ಘೋರ ಪರಿಸ್ಥಿತಿ ಬರ್ತೈತೆ. ಮುಂದೆಲ್ಲ ಎಚ್ಚೆತ್ಕೊಂಡು ನಾವು ಹಳ್ಳಿಯಲ್ಲಿ ಹೋಗಿ ಜಾಗೃತಿ ಮಾಡ್ಬೇಕು. ಈಗ ನೋಡ್ರಿ, ಯಾವುದೇ ಕಣಕ್ಕೆ ನಮ್ಮ ಓಟು ಮತ ದಾನ ಯಾವತ್ತು ಫ್ರೀ ಆಗುತ್ತೋ ಅವತ್ತು ನಮ್ಗೆಲ್ಲ ಕಷ್ಟ ಬಗೆರ್ತಾವೆ. ಮತ ಮಾರಾಟ ಯಾವಾಗ ತಪ್ಪು ಬಗೆರಲ್ಲ ನಮಗೆ. ಇಂಥ ಸಮಸ್ಯೆಗೆ ಏನು ಶಾಸಕರು ಮಾಡ್ತಾರೆ. ಈಗ ಚುನಾವಣೆ ಬರ್ತಾರೆ, 2 ಕೆಲಸ ಮಾಡಿ ದುಡ್ಡು ಕೊಟ್ಟು ಮತ್ತೆ ಸಿಗದೆ 5 ವರ್ಷ ತನಕ ಸಿಗೋದೇ ಇಲ್ಲ, ಎಲ್ಲ ನಾಪತ್ತಾಗೋಗ್ಬಿಡ್ತಾರೆ. ಈಗ ಮಕ್ಕಳುಗಳಲ್ಲಿ ಸ್ಕಿಲ್ಸ್ ಡೆವಲಪ್ಮೆಂಟ್ ಆಗಬೇಕಂತ ಹೇಳಿದ್ರೆ ಎಲ್ಲರೂ ಆ್ಯಸ್ ಪೇರೆಂಟ್ಸ್ ಟುವರ್ಡ್ಸ್ ಅವ್ರದ್ದು ಮಕ್ಕಳುಗಳದ್ದು ಯಾವುದು ಇಂಟ್ರೆಸ್ಟ್ ಇರುತ್ತೆ ಅದನ್ನು ಡೆವಲಪ್ ಮಾಡೋ ಕಡೆ ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿ. ಇಟ್ಸ್ ನಾಟ್ ಲೈಕ್ ಮಕ್ಕಳುಗಳೆಲ್ಲರೂ ಎಲ್ಲದರಲ್ಲೂ ಬೆಸ್ಟ್ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರವ್ರದ್ದೇ ಆದಂಥ ಯುನೀಕ್ ಒಂದು ಟ್ಯಾಲೆಂಟ್ ಅಂತ ಅನ್ನೋದಿರುತ್ತೆ. ಆ್ಯಸ್ ಪೇರೆಂಟ್ಸ್ ನೀವು ಅದನ್ನು ರೆಕಗ್ನೈಸ್ ಮಾಡಿ ನೀವು ಅದನ್ನು ಹೊರಗಡೆ ತರೋದು ತುಂಬ ಇಂಪಾರ್ಟೆಂಟ್. ಕಲಾವಿದರಿಗಾಗಿ ಒಂದು ದಿನ ಮೀಸಲಾಗಬೇಕು ಅಂತೇಳಿ ಲಿಯನಾರ್ಡೋ ವಿಂಚಿಯವರ ಹುಟ್ಟುಹಬ್ಬವನ್ನು ವಿಶ್ವಾದ್ಯಂತ ಕಲಾವಿದರು ವಿಶ್ವ ಚಿತ್ರಕಲಾ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ. ಈ ಒಂದು ವಿಶೇಷ ದಿನಗಳಲ್ಲಿ ಕಲೆಗೆ ಸಂಬಂಧಪಟ್ಟಂಥ ಕಾರ್ಯಾಗಾರಗಳು, ಸ್ಪರ್ಧೆಗಳನ್ನು ಮಾಡಿ ಕಲೆಯ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು, ಕಲೆಯ ಬಗ್ಗೆ ಅಭಿರುಚಿ ಬೆಳೆಸುವ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ. 18 ವರ್ಷಗಳಿಂದ ನಮ್ಮ ಕಲಾ ತಪಸ್ವಿ ಟ್ರಸ್ಟ್ ವತಿಯಿಂದ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ?
ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.